ಲೋಕ ಗೆಲ್ಲಲು ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ. ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟು ಕೊಡಬೇಡಿ ಆಕ್ಷೇಪ ಎತ್ತಿದ್ಯಾರು? ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡಿದೆ. ಈ ಮೈತ್ರಿ ಈ ಬಾರಿ ಲೋಕಸಭಾ ಚುನಾವಣೆ ಎದುರಿಸಿ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಮಾಡಬೇಕು ಅಂತ ಪಣ ತೊಟ್ಟಿದೆ. ಸದ್ಯ ರಾಜ್ಯದ ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರ ಜೆಡಿಎಸ್ಗೆ, ಯಾವ ಕ್ಷೇತ್ರ ಬಿಜೆಪಿಗೆ ಅಂತ ನಿರ್ಧಾರ ಆಗಿಲ್ಲ. ಆದ್ರೆ ಈ ಸಂಬಂಧ ಗ್ರೌಂಡ್ ಲೆವೆಲ್ ನಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಲಾಗಿದೆ. ಘೋಷಣೆಯೊಂದೇ ಮಾತ್ರ ಬಾಕಿ ಇದೆ. ಎಸ್, ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೇಲೆ ಹೆಚ್ಚು ಹಿಡಿತ ಇಟ್ಟಿರೋದು ಜೆಡಿಎಸ್. ಹೀಗಾಗಿ ಬಹುತೇಕ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ಗೆ ದಕ್ಕುವುದು ಖಚಿತ ಅಂತ ಹೇಳಲಾಗ್ತಿದೆ. ಈ ಹೊತ್ತಿನಲ್ಲಿ ಮಾಜಿ ಸಚಿವ ನಾರಾಯಣಗೌಡ ಬಹಿರಂಗವಾಗಿಯೇ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಸುಮಲತಾ ಅವರನ್ನ ಕಣಕ್ಕೆ ಇಳಿಸಬೇಕು, ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಕೊಡಬಾರದು ಅಂತ ನಾರಾಯಣಗೌಡ ಹೇಳಿದ್ದಾರೆ. ನಮ್ಮ ಕರ್ನಾಟಕದ ಬಿಜೆಪಿ ಪಕ್ಷ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಬೆಳೆಯುವಂಥ ಬೆಳವಣಿಗೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆದರೂ ಮುಂದೆ ಬೆಳೆಯುವಂಥ ಒಂದು ಅವಕಾಶ ಆಯಿತು. ಯಾಕೆಂದ್ರೆ ನೋಡಿ, ಸುಮಲತಾ ಮೇಡಮ್ಗೆ ಅಲೈನ್ಸ್ ಆದಂಥ ಸಂದರ್ಭದಲ್ಲಿ ಮೋದಿಯವರೇ ಕ್ಯಾನ್ವಾಸ್ ಮಾಡಿದ್ರು, ಅವ್ರು ಗೆದ್ದಿದ್ರು. ಈಗ ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ ಸುಮಲತಾ ಅವರು. ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ನಮ್ಮನ್ನೆಲ್ಲ ಬಂದಿದ್ದಾರೆ ಸುಮಲತಾ ಅವರು. ಅವ್ರಿಗೇನು ಮಾಡೋದು? ಇನ್ನ ತೀರ್ಮಾನ ಏನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಮಲತಾ ಮೇಡಮ್ಗೆ ಕೊಡ್ಲಿ ಟಿಕೆಟ್. ಅದೇನೇ ಇರ್ಲಿ, ಕಾಂಗ್ರೆಸ್ಗೆ ಪಾಠ ಕಲಿಸೋದಿಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಕೈ ಜೋಡಿಸಿವೆ. ಇದೀಗ ಈ ಮೈತ್ರಿಗೆ ಸ್ವಪಕ್ಷೀಯರಿಂದಾನೇ ಅಪಸ್ವರ ಬಂದಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.